ಎಲ್ಲ ಜೀವರು ಹಾಗಾಗಿ ಭಗವಂತನ ಸಂಸ್ಮರಣೆಯಿಂದಲೇ ಮುಕ್ತಿ ಪಡೆಯುವವರು ಅಂತಾಯ್ತು. ಅದನ್ನ ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ. ಚತುರಾನನ ಪೂರ್ವ ವಿಮುಕ್ತ ಗಣಾಹ ಹರಿಮೇತ್ಯತು ಪೂರ್ವವದೇವ ಸದಾ ನಿಯತೋಚ್ಯತಯೈವ ನಿಜಾಂ ಸ್ಥಿತಿಂ ಆಪುರಿತಿ ಸ್ಮ ಪರಮಾಂ ಸ್ಥಿತಿಂ ಆಪುರಿತಿ ಸ್ಮ ಪರಂ ವಚನಂ. ಚತುರಾನನ ಪೂರ್ವ ವಿಮುಕ್ತ ಗಣಾಹ. ಇವಾಗ ಆಗ್ಲೇಪ್ಪ ನಾವು ಈಗ ಇದು ಪಾರಮಾರ್ಥಿಕ ಅಥವಾ ಇದು ವ್ಯಾವಹಾರಿಕ ಅನ್ನತಕ್ಕಂಥ ಶಬ್ದವನ್ನು ಬಳಸುವುದು ಸುಳ್ಳು ಸತ್ಯ ಅನ್ನುವ ಅರ್ಥದಲ್ಲಿ ಅಲ್ಲ. ಇದು ಸತ್ಯವೇ, ಸುಳ್ಳಲ್ಲ. ಮತ್ತೆ ಇದನ್ನು ವ್ಯಾವಹಾರಿಕ ಅಂತ ಯಾಕೆ ಹೇಳೋದಂದ್ರೆ ಮೋಕ್ಷಕ್ಕೆ ಹೋದಾಗ ಇದು ಇರೋದಿಲ್ಲ. ಸುಳ್ಳು ಅಂತ ಯಾರು ಹೇಳಿ? ಇದು ಸತ್ಯ, ಇದು ಇಲ್ಲಿ ಸತ್ಯ, ಅಲ್ಲಿ ಸತ್ಯ ಅಲ್ಲ. ಮೋಕ್ಷಕ್ಕೆ ಹೋದಾಗ ಈ ಅನುಭವ ಇರೋದಿಲ್ಲ, ಈ ಪ್ರಪಂಚ, ಈ ಭೇದ, ಇದರ ಅರಿವು ಇರೋದಿಲ್ಲ. ಆದ್ರಿಂದ ಪಾರಮಾರ್ಥಿಕ ಅಂದ್ರೆ ಕೊನೆಗೆ ಮುಕ್ತಿಯಲ್ಲೂ ಉಳಿಯುವಂತಹದ್ದನ್ನು ಪಾರಮಾರ್ಥಿಕ ಅಂತಲೂ, ಈ ಪ್ರಪಂಚದಲ್ಲಿ ಕಾಣುವ ಸತ್ಯವನ್ನು ವ್ಯಾವಹಾರಿಕ ಅಂತೂ ನಾವು ಹೇಳಿದ್ದು ಹೊರತು ಸುಳ್ಳು ಅಂತ ಅರ್ಥ ಅಲ್ಲ. ಇದು ಮುಕ್ತಿಯಲ್ಲಿ ಕಾಣೋದಿಲ್ಲ. ಈಗ ನೀವು ಭಜನೆ ಮಾಡೋದು, ದೇವರು ದೊಡ್ಡವಂತ ಭಜನೆ ಮಾಡೋದು, ದೇವರನ್ನ ಉಪಾಸನೆ ಮಾಡೋದು ಎಲ್ಲ ಕರೆಕ್ಟು, ನಾವು ಮಾಡ್ತೇವೆ. ಮಾಡಿ 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 ಕೊನೆಗೆ ಒಂದಿವ್ಸ ದೇವರೇ ಆಗಿಬಿಡ್ತೇವೆ. ಒಳ್ಳೆ ಕಷ್ಟ ಆಯ್ತಲ್ಲ. ಈಗ ನೀನು ದೊಡ್ಡವ, ನನ್ನ ಉದ್ಧಾರ ಮಾಡು ಅಂತ ಹೇಳಿ 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 ಕೊನೆಗೆ ಅವರೇ ಆಗಿಬಿಡ್ತೇವೆ. ಆ ಒಂದು ಖುಷಿ ನಿಮಗೆ ಎಲ್ಲಿ ಬರ್ಬೇಕು ಹೇಳಿ? ನೀವು ಕೊನೆಗೋ ದೇವರನ್ನು ಭಕ್ತಿ ಮಾಡ್ತಾನೆ, ಕೊನೆಗೆ ಸಾಯ್ಬೇಕು. ನಾವು ದೇವರೇ ಆಗಿಬಿಡ್ತೇವೆ. ವಿ ವಿಲ್ ಬಿಕಮ್ ಒನ್ ವಿತ್ ಗಾಡ್. ಅದಕ್ಕೆ ಚತುರಾನನ ಪೂರ್ವ ವಿಮುಕ್ತ ಗಣಾಹ ಹರಿಮೇತ್ಯತು ಪೂರ್ವ ದೇವ ಸದಾ ನಿಯತೋಚ್ಚ ವಿನೀಚ ತಯೈವ ನಿಜಾಂ ಸ್ಥಿತಿ ಮಾಪುಹು ಇತಿ ಸ್ಮ ಪರಂ ವಚನಂ ತಂದ್ರು. ಯಾರು ಆಗೋದು? ಚತುರಾನನ ಪೂರ್ವ ವಿಮುಕ್ತ ಗಣಾಹ. ಜಗತ್ತಿನಲ್ಲಿ ಮೋಕ್ಷ ಪಡೆಯಲಿಕ್ಕೆ ಅಧಿಕಾರಿಗಳಲ್ಲಿ ಜೀವಶ್ರೇಷ್ಠನಾದ ಚತುರ್ಮುಖ ಮೊದಲನೇವ, ಆದಿಜೀವ. ಅವನ ನಂತರ ಉಳಿದ ಜೀವನ ಸೃಷ್ಟಿ. ಮೊದಲು ಭಗವಂತ ಸೃಷ್ಟಿಯಲ್ಲಿ ಮೊಟ್ಟ ಮೊದಲು ಸೃಷ್ಟಿ ಮಾಡಿದ್ದು ಚತುರ್ಮುಖನನ್ನು, ಅವನು ಮೊದಲನೇ ಮಗ. ಅದನ್ನೇ ಅವರ ಬ್ರಹ್ಮಣ ಪಿತರಂ ಬಂದೆ ಅಂತ ಹಿಂದಿನ ಸ್ತೋತ್ರದಲ್ಲಿ ಹೇಳಿದ್ರು ಆಚಾರ್ಯರು. ಅವನು ಮೊದಲನೇ ಮಗ. ಆಮೇಲೆ ಅವನು ಪೂರ್ವ ಇತ್ಯಾದಿ, ಆಮೇಲೆ ಎಟ್ಸೆಟ್ರಾದಲ್ಲಿ ಕೊನೆಗೆ ನಾವು ಬರ್ತೇವೆ. ಚತುರಾನನ ಪೂರ್ವ, ಚತುರಾನನ ಮುಂತಾದ ಸಮಸ್ತ ಜೀವರು ಮುಕ್ತಿಯೋಗ್ಯರು ಅಲ್ಲಿಂದ ಪ್ರಾರಂಭ. ಯಾಕಂದ್ರೆ ಲಕ್ಷ್ಮಿ ಚೇತನ ಆದ್ರೂ ಕೂಡ ಅವಳು ನಿತ್ಯ ಮುಕ್ತಳು. ಮುಕ್ತಿಯೋಗ್ಯವಾದ ಜೀವ ಅಂತ ಅನ್ನುವುದು ಪ್ರಾರಂಭ ಆಗುವುದು ಚತುರ್ಮುಖನಿಂದ. ಚತುರಾನನ ಪೂರ್ವ ವಿಮುಕ್ತ ಗಣಾಹ. ಈಗ ಚತುರ್ಮುಖನಲ್ಲಿ ಮುಕ್ತಿ ಯೋಗ್ಯರು ಮತ್ತು ಮುಕ್ತರು ಅಂತ ಎರಡು ಥರ ಇದ್ದಾರೆ. ಅಂದ್ರೆ ಮುಕ್ತಿ ಹೋಗಬೇಕಾದವರು, ಮುಕ್ತಿಗೆ ಹೋದವರು ಅಂತ. ಈ ಮುಕ್ತಿ ಹೋದ ಚತುರಾನನ ಇದ್ದಾನೋ ಇಲ್ಲೋ? ಹಿಂದಿನ ಕಲ್ಪದಲ್ಲಿ ಇದ್ದ ಚತುರಾನನ. ಪ್ರತಿ ಕಲ್ಪದಲ್ಲಿ ಚತುರ್ಮುಖ ಒಂದು ಕಲ್ಪಕಾಲ ಚತುರ್ಮುಖ ಪದವಿಯಲ್ಲಿದ್ದು, ಅದಕ್ಕಿಂತ ಮೊದಲು 100 ಕಲ್ಪಗಳ ಸಾಧನೆ ಉಂಟು, ಅದು ಹೋಗಲಿ. ಕೊನೆಯ ಕಲ್ಪದಲ್ಲಿ, ಅವನ ಸಾಧನೆಯ ಕೊನೆಯ ಕಲ್ಪದಲ್ಲಿ ಒಂದು ಕಲ್ಪಕಾಲ ಅಂದ್ರೆ 31,104,000 ಕೋಟಿ ವರ್ಷಗಳ ಕಾಲ ಚತುರ್ಮುಖ ಪದವಿಯಲ್ಲಿದ್ದು, ಆಮೇಲೆ ಆ ಪದವಿಯಿಂದ ಹೋದ್ಮೇಲೆ ಏನಾಗ್ತಾರೆ? ಮುಕ್ತನಾಗ್ತಾನೆ. ಆದ್ರೆ ಈ ಮೊದಲು ಎಷ್ಟು ಕಲ್ಪಗಳಾದವು? ಅನಾದಿ ಕಲ್ಪ, ಅನಂತ. ಕಾಲಕ್ಕೆ ಆದಿ ಇಲ್ಲದೆ ಇರೋದ್ರಿಂದ ಈ ಹಿಂದೆ ಎಷ್ಟು ಬ್ರಹ್ಮರಾದರು? ಅನಂತ ಬ್ರಹ್ಮರಾದರು. ಮುಂದೆ ಎಷ್ಟು ಬ್ರಹ್ಮರಾಗ್ತಾರೆ? ಅನಂತ ಬ್ರಹ್ಮರಾಗ್ತಾರೆ. ಆದ್ರೆ ಈಗ ಮುಕ್ತಿಯಲ್ಲಿ ಎಷ್ಟು ಜನ ಬ್ರಹ್ಮಂದಿರಿದ್ದಾರೆ? ಇಲ್ಲಿ ಒಬ್ಬನೇ ಇರೋದು, ಅನಂತ ಬ್ರಹ್ಮರಿದ್ದಾರೆ. ಚತುರಾನನ ಒಬ್ಬನೇ ಅಲ್ಲ, ಬ್ರಹ್ಮ ಅನಂತ, ಆಮೇಲೆ ಇತರ ದೇವತಾಗಣಗಳು ಎಲ್ಲರೂ, ಇಂದ್ರ ಅನಂತ, ಇಂದ್ರರು ಮುಕ್ತರಾಗಿ ಹೋದರು. ಅನಂತ ವಾಯು ಬ್ರಹ್ಮರೂಪನಂತೆ, ಗರುಡ ಶೇಷರುದ್ರರು, ಗರುಡ, ಇಂದ್ರ, ಕಾಮ ಎಲ್ಲ ಅನಂತ ಸಂಖ್ಯೆಯಲ್ಲಿ ಈ ಮೊದಲು ಮುಕ್ತರಾಗಿದ್ದಾರೆ. ಇನ್ನು ಮುಂದೆ ಅನಂತ ಸಂಖ್ಯೆಯಲ್ಲಿ ಮುಕ್ತರಾಗುವವರಿದ್ದಾರೆ. ಚತುರಾನನ ಪೂರ್ವ ವಿಮುಕ್ತ ಗಣಾಹ ಅಂದ್ರದು ಮುಕ್ತರಾದ ದೇವತೆಗಳ ಗಣ. ಚತುರಾನನ ಗಣ, ಚತುರಾನನ ಒಂದು ಗಣವೇ ಇದೆ. ಇಲ್ಲಿ ಒಬ್ಬ ಅಲ್ಲ, ಅಲ್ಲಿ ಚತುರಾನನ ಗಣ. ಹಾಗೆ ಶೇಷನ ಗಣ, ಗರುಡನ ಗಣ, ಇಂದ್ರನ ಗಣ, ಸಮಸ್ತ ದೇವತೆಗಳ ಮುಕ್ತರಾದ ದೇವತೆಗಳ ಗಣ ಉಂಟಲ್ಲ, ಅವರು ಏನಾದ್ರು? ಹರಿಮೇತ್ಯತು ಪೂರ್ವವದೇವ ಸದಾ ನಿಯತೋಚ್ಯ ವಿನೀಚತೈವ ನಿಜಾಮ ಸ್ಥಿತಿ ಮಾಪು ಅಂತ ಅವರು ಭಗವಂತನನ್ನು ಸೇರಿದರು. ಆತ್ಮೈವ ಸಂವಿಶತ್ಯಾತ್ಮನ ಆತ್ಮಾನಂ ಯೇವಂ ವೇದ. ಮಾಂಡೂಕೋಪನಿಷತ್ತೇನು ಹೇಳಿತು? ಸಂವಿಶತಿ ಅಂತ ಭಗವಂತನನ್ನು ಪ್ರವೇಶಿಸಿದರು. ಪ್ರವೇಶ ಮಾಡಬೇಕಾಗಿದ್ರೆ ನಾನು ಮನೆಯನ್ನು ಪ್ರವೇಶಿಸಿದೆ ಅಂದ್ರೆ ಮನೆ ನಾನು ಒಂದೇ ಆಗ್ಬಿಟ್ನೋ ಅಥವಾ ಮನೆ ಒಳಗಿದ್ದೇನೋ ಬೇರೆ? ಪ್ರವೇಶಿಸುವುದು ಅಂದ್ರೆ ಎರಡು ವಸ್ತು ಇದ್ದಾಗ ಮಾತ್ರ ಪ್ರವೇಶ ಸಾಧ್ಯ. ಸಂವಿಶತಿ ಎಂದರು. ಆದ್ದರಿಂದ ಚತುರಾನನ ಪೂರ್ವ ವಿಮುಕ್ತ ಗಣಾ ಹರಿಂ ಏತ್ಯ, ಅವನು ಭಗವಂತನನ್ನು ಹೋಗಿ ಸೇರಿದರು. ಅವನು ಏನು, ಅವರ ಭವದ ಆ ಬಂಧನವನ್ನು ಪರಿಹರಿಸಿದ. ಅಂಥ
ತನ್ನ ಭವಬಂಧನವನ್ನು ನಾಶಗೊಳಿಸಿದ ಹರಿಯನ್ನು ಹೋಗಿ ಸೇರಿದರು. ಏತ್ಯ ಸೇರಿದ ಮೇಲೆ ಪೂರ್ವವದೇವ, ಹಿಂದಿನಂತೆಯೇ ಅಲ್ಲಿಯೂ ಬೇರೆ ಇದ್ರು ಅಲ್ಲಿಯೂ ಬೇರೆ ಇದ್ದಾರೆ. ಬೇರೆ ವ್ಯಕ್ತಿತ್ವ ನಾಶ ಆಗಲಿಲ್ಲ. ಪೂರ್ವವದೇವ ಸದಾ ನಿಯತೋಚ್ಚ ವಿನೀಚತಯೈವ. ಹಿಂದೆ ಸಂಸಾರದಲ್ಲಿ ಬ್ರಹ್ಮ ಎಲ್ಲ ಜೀವರಿಗಿಂತ ಶ್ರೇಷ್ಠನಾಗಿದ್ದ, ಮುಕ್ತಿಯಲ್ಲೂ ಹಾಗೆ ಇದ್ದಾನೆ. ಮುಕ್ತಿಯಲ್ಲಿ ಹೋದಗಳೇ ಇಲ್ಲಿದ್ದರೆ ಮುಕ್ತಿ ಹೋಗ್ಲಿಕ್ಕೆ ಯಾವ ಬ್ರಹ್ಮನು ಬಯಸಲಿಕ್ಕಿಲ್ಲ. ಯಾಕಂದ್ರೆ ಸಂಸಾರದಲ್ಲಿ ಎಲ್ಲ ನನಗೆ ಇನ್ಫೀರಿಯರ್ ಆಗಿದ್ದಾರೆ. ಮುಕ್ತಿ ಹೋದ್ಮೇಲೆ ಎಲ್ಲ ನನಗೆ ಈಕ್ವಲ್ ಆಗಿಬಿಟ್ಟಿದ್ದಾರೆ. ಬೇಡಪ್ಪ ಮುಕ್ತಿ ಹೋದಗಳು ಆಲ್ ದ ಜೀವಾಸ್ ಆರ್ ಈಕ್ವಲ್ ಟು ಮೀ, ನಾವು ಐ ಕಂಟ್ರೋಲ್ ದೆಮ್. ಮುಕ್ತಿ ಹೋದ್ಮೇಲೆ ಎಲ್ಲ ನನಗೆ ಸಮಾನರಾಗ್ಬಿಡ್ತಾರೆ. ಅಂತ ನಾನು ಇನ್ಫೀರಿಯರ್ ಆಗಿಬಿಡ್ತೇನೆ ಅವರ ಮುಂದೆ. ಯಾಕಂದ್ರೆ ಅವ್ರಿಗೆ ಸುಪೀರಿಯರ್ ಆಗಿದ್ದವ ನರಸಿಂಹರಾಯರ ಪರಿಸ್ಥಿತಿ. ಸುಪೀರಿಯರ್ ಆಗಿದ್ದ ಮತ್ತೆ ಕೆಳಗೆ ಬಿಡ್ಬೇಕಲ್ಲ, ಬೇಡ ಅಂತಂದ್ರೆ. ಮುಕ್ತಿ ಹೋಗೋದು ಅಂದ್ರೆ ಡಿಫೀಟ್ ಆಗುವುದು, ಇಲೆಕ್ಷನ್ ಡಿಫೀಟ್ ಆದಾಗ ಆಯ್ತು. ಈಗ ಅದು ಭಗವಂತನ ನಿಯತಿಯಿಂದ ಇಡೀ ಜೀವಗಣದ ನಿಯಾಮಕತ್ವ ಇದ್ದ ಚತುರ್ಮುಖ ಮುಕ್ತಿಗೆ ಹೋದ್ಮೇಲೆ ಯಾವ ಜೀವನಕ್ಕೂ ಈಕ್ವಲ್ ಆಗಿಬಿಡುತ್ತೆ. ಇಲ್ಲ ಅಂದ್ರು ಆವಾಗ ಕೂಡ ಹರಿಮೇತ್ಯತು ಪೂರ್ವವದೇವ. ಹಿಂದೆ ಯಾವ ಜೀವದ ನಿಯಾಮಕತ್ವ ಅವನಿಗಿತ್ತೋ ಆ ನಿಯಾಮಕತ್ವ ಮುಕ್ತಿಯಲ್ಲೂ ಇರ್ತದೆ ಅವನಿಗೆ. ಮುಕ್ತಿಯಲ್ಲೂ ಆ ಜೀವರು ಅವನಿಗೆ ಅಧೀನರೇ. ನಿಯತ ಉಚ್ಚ ವಿನೀಚತ ಏವ. ಈ ಉಚ್ಚ ವಿನೀಚತೆ ಜೀವದಲ್ಲಿ ಇರತಕ್ಕಂಥ ಸ್ವಭಾವದ ಏರುಪೇರು ಅನ್ನೋದು ಅದು ನಿಯತ. ಆದ್ರಿಂದ ಮುಕ್ತಿಗೆ ಹೋದರೂ ನಾಶವಾಗುವುದಿಲ್ಲ. ನಿಯತೋಚ್ಚ ವಿನೀತಿ ನಿಜಾಮ ಸ್ಥಿತಿ, ಅದು ಸಹಜ ಸ್ಥಿತಿ. ಸಹಜ ಸ್ಥಿತಿಯನ್ನು ಪಡೆಯುವುದು ಹೊರತು ಕಳ್ಕೊಳ್ಳುವುದು ಸಾಧ್ಯ ಇಲ್ಲ. ಅಸಹಜವಾದ್ದನ್ನು ಕಳ್ಕೊಳ್ಳುವುದು. ಸಹಜವಾದ್ದನ್ನು ಕಳ್ಕೊಳ್ಳೋದಕ್ಕೆ ಮೋಕ್ಷ ಅಂತ ಹೇಳುವುದಿಲ್ಲ. ಯಾವುದು ಸಹಜವೋ ಅದನ್ನ ಪೂರ್ಣ ಪ್ರಮಾಣದಲ್ಲಿ ಪಡೆಯೋದು. ಇಲ್ಲಿ ಏನಾಗಿದೆ ಅಂದ್ರೆ ನಾವು ಉತ್ತಮರಿರಬಹುದು ಸ್ವಭಾವತಃ, ನಮಗಿಂತ ಅಧಮರ ಅಧೀನದಲ್ಲಿ ಕೆಲಸ ಮಾಡೋ ಪ್ರಸಂಗ ಬರಬಹುದು. ಇದು ಅಸಹಜ ಸ್ಥಿತಿ. ಇಲ್ಲಿ ನಮ್ಮ ಬಾಸು ನಮಗಿಂತ ಕನಿಷ್ಠರಿರಬಹುದು. ಇಲ್ಲಿ ತಂದೆ ಮಗ ಹಿರಣ್ಯಕಶಿಪು ಪ್ರಹ್ಲಾದ ಎಂಥ ಉತ್ತಮ ಜೀವ, ಹಿರಣ್ಯಕಶಿಪು ಎಂಥ ನಿಜವನ ಅಪ್ಪನಾದ. ಇಲ್ಲಿ ತಂದೆ ಮಕ್ಕಳು ಅನ್ನುವಲ್ಲಿ ಉಚ್ಚನೀಚ ಭಾವ ನಿಯತ ಅಲ್ಲ. ಇಲ್ಲಿ ಗಂಡ ಹೆಂಡತಿ ಉಚ್ಚನೀಚ ಭಾವ ನಿಯತ ಅಲ್ಲ. ಇಲ್ಲಿ ಬಾಸ್ ಅಧಿಕಾರಿ, ಅದರಲ್ಲಿ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಮತ್ತು ಅಸಿಸ್ಟೆಂಟ್ ಉಚ್ಚನೀಚ ಭಾವ ನಿಯತ ಅಲ್ಲ. ನಮಗಿಂತ ನೀಚರಿಗೆ ನಾವು ಅಧೀನರಾಗಿ ಬದುಕಬೇಕಾಗಬಹುದು. ಮೋಕ್ಷದಲ್ಲಿ ಅದಿಲ್ಲ. ಯಾಕೆಂದ್ರೆ ಅದು ಸಹಜ ಸ್ಥಿತಿ, ಇದು ಅಸಹಜ ಸ್ಥಿತಿ ಅಷ್ಟೇ ಹೊರತು ಉಚ್ಚನೀಚ ಭಾವವೇ ಹೋಗುವುದಲ್ಲ. ಉಚ್ಚನೀಚ ಭಾವದ ಸಹಜ ಸ್ಥಿತಿ ವ್ಯಕ್ತವಾಗುವುದು. ನಿಯತೋಚ್ಚ ವಿನೀಚತೆಯೈವ ನಿಜಾಂ ಸ್ಥಿತಿ ಮಾಪುರಿತಿ ಸ್ಮ ಪರಂ ವಚನಂ. ಎಲ್ಲ ಶಾಸ್ತ್ರಗಳು, ವೇದ, ಪುರಾಣ, ಇತಿಹಾಸಗಳು ಈ ಮಾತನ್ನೇ ಸ್ಪಷ್ಟವಾಗಿ ಸಾರುತ್ತವೆ. ಆದ್ದರಿಂದ ನೀವೇನು ಹೇಳಿದ್ದು ಅದು ಅಲ್ಲಿ ಹೋದಾಗ ಇಲ್ಲ, ಅದಕ್ಕೋಸ್ಕರ ಪಾರಮಾರ್ಥಿಕ. ಅಲ್ಲಿ ಹೋದಾಗಲೂ ಉಂಟು. ಮತ್ತೆ ವ್ಯಾವಹಾರಿಕ ಅಂದ್ರೆ ಏನು ಬಂತು? ಅಲ್ಲಿ ಹೋದಾಗಲೂ ಯಾವುದು ಇದೆಯೋ ಅದು ಪಾರಮಾರ್ಥಿಕವೇ ಆಯ್ತಲ್ಲ. ಎಲ್ಲೋ ಒಂದು ಕಾಲದಲ್ಲಿ ಇದೆ, ಒಂದು ಕಾಲದಲ್ಲಿ ಇಲ್ಲ ಅಂತ ಹೇಳಿದ್ರೆ ವ್ಯಾವಹಾರಿಕ ಅನ್ನೋದನ್ನು ಒಂದು ರೀತಿಯಿಂದ ಎರಡೂ ಸತ್ಯವೇ. ಆದರೆ ಅದು ಇಲ್ಲಿ ಸತ್ಯ, ಅದು ಅಲ್ಲಿ ಸತ್ಯ ಅಂತ ವಸ್ತುತಃ ಅದು ಸಂಗತ ಅಲ್ಲ. ಯಾಕೆಂದ್ರೆ ಇಲ್ಲಿ ಸತ್ಯ ಅಲ್ಲಿ ಸತ್ಯ ಅಂತ ಸತ್ಯಕ್ಕೆ ದೇಶಭೇದೇನ ವ್ಯವಸ್ಥೆ ಇಲ್ಲ. ಕಾಲಭೇದದಿಂದ ದೇಶಭೇದದಿಂದ ಸತ್ಯವನ್ನ ಎರಡು ರೀತಿ ಹೇಳಲಿಕ್ಕೆ ಬರುವುದಿಲ್ಲ. ಇವಾಗ ಒಂದು ಕಾಲದಲ್ಲಿ ಸತ್ಯ ಹೇಳುವುದೇ ಒಳ್ಳೆಯದು, ಇನ್ನು ಮುಂದೆ ಸುಳ್ಳು ಹೇಳುವುದೇ ಧರ್ಮ ಅಂತ ತೀರ್ಮಾನ ಮಾಡೋಣ ಅಂತ ಮಾಡ್ಲಿಕ್ಕೆ ಬರುತ್ತಾ? ಕಾಲಭೇದೇನ ದೇಶಭೇದೇನ ಸತ್ಯ ಅಸತ್ಯಗಳು ಬದಲಾಗುವುದಿಲ್ಲ. ನಿಜವಾದ ಸತ್ಯ ಆಗಿದ್ದರೆ ಯಾವಾಗಲೂ ಸತ್ಯವೇ. ಸತ್ಯ ಅಲ್ಲದೇ ಇದ್ರೆ ಅದು ವ್ಯಾವಹಾರಿಕ ಸತ್ಯ ಅನ್ನೋದಕ್ಕೂ ಪರಮಾರ್ಥ ಸತ್ಯ ವಿಭಾಗಕ್ಕೆ ಅರ್ಥವೇ ಇಲ್ಲ. ಆದರೂ ಯಾರಿಗೂ ಗೊತ್ತು ಸ್ವಾಮಿ ಮೋಕ್ಷದ ಸಂಗತಿ. ನಾವು ಮಾತಾಡೋದು ಇಲ್ಲಿದ್ದ ವಿಷಯ ಅಲ್ಲಿದ್ದ ವಿಷಯವನ್ನೇ ಶಾಸ್ತ್ರ ಏನು ಹೇಳುತ್ತೆ ಅಂದ್ರೆ, ಇಲ್ಲಿ ಹೇಗೆ ನೀನು ಏರುಪೇರುಗಳು ಜೀವನದ ಸಹಜ ಧರ್ಮವೋ ಆ ಸಹಜ ಧರ್ಮ ಸ್ಪಷ್ಟವಾಗಿ ವ್ಯಕ್ತವಾಗ್ತದೆ. ಇತಿ ಪರಂ ವಚನಂ. ಎಲ್ಲ ಶ್ರೇಷ್ಠ ವಚನಗಳು ಕೂಡ ಈ ಮಾತನ್ನು ಹೇಳ್ತಾವೆ. ಹಾಗಾಗಿ ಭಗವಂತ ಮುಕ್ತಾನಾಂ ಪರಮಾಗತಿ ಮುಕ್ತೋಪಸೃತ್ಯವ್ಯಪದೇಶಾತ್ ಅಸ್ಮಿನ್ನಸ್ಯ ಚ ತದ್ಯೋಗಂ ಶಾಸ್ತಿ. ಬ್ರಹ್ಮಸೂತ್ರದಲ್ಲಿ ಹೇಳ್ತಾರಂದ್ರೆ ಅಸ್ಮಿನ್ ಅಸ್ಯ ಚ ತದ್ಯೋಗಂ ಶಾಸ್ತಿ ಅಂತ. ಅಸ್ಮಿನ್ ಭಗವಂತನಲ್ಲಿ, ಅಸ್ಯ ಜೀವನಿಗೆ, ತದ್ಯೋಗಂ ಸಮಾಗಮವನ್ನ ಶಾಸ್ತ್ರ ಹೇಳ್ತದೆ. ಅಲ್ಲಿ ಹೋಗಿ ಅವನಲ್ಲಿ ಹೋಗಿ ಸೇರ್ತಾನೆ ಅಂತ. ಆಮೇಲೆ ಮುಕ್ತ ಉಪಸೃಪ್ಯ ವ್ಯಪದೇಶಾತ್. ಭಗವಂತ ಮುಕ್ತರಿಂದ ಉಪಸೃಪ್ಯ, ಮುಕ್ತರಿಂದ ಪ್ರಾಪ್ಯ ಅಂತ. ಅಮೃತಸ್ಯೈಷ ಸೇತು. ಅಮೃತರಿಗೆ ಇವನು ಸೇತು, ಮುಕ್ತರಿಗೆ ಇವನು ಪ್ರಾಪ್ಯ. ಮುಕ್ತಾನಾಂ ಪರಮಾಗತಿ ಅಂತ ಎಲ್ಲ ಗ್ರಂಥಗಳು ಭಗವಂತ ಮುಕ್ತರಿಂದ ಗಮ್ಯ. ಮುಕ್ತರು ತಮ್ಮ ತಮ್ಮ ಯೋಗ್ಯತೆಯ ಸಹಜ ಸ್ವಭಾವದ ಪೂರ್ಣ ಅಭಿವ್ಯಕ್ತಿಯ ಜೊತೆಗೆ ಇರುತ್ತಾರೆ ಅಂತ ಹೇಳಿದೆ ಹೊರತು ಎಲ್ಲೂ ಕೂಡ ಮುಕ್ತಿಯಲ್ಲಿ ಎಲ್ಲವೂ ಒಂದೇ ಆಗಿ ಬಿಡುತ್ತೆ ಅನ್ನುವ ಮಾತನ್ನ ಯಾವ ಪುರಾಣ ಶಾಸ್ತ್ರಗಳಲ್ಲೂ ಹೇಳಿಲ್ಲ. ಮತ್ತೆ ಎಲ್ಲ ಒಂದೇ ಆಗುವುದು ಅಂದ್ರೆ ತೀರಾ ಅಸಹಜ ಅಲ್ವಾ? ನಾವು ಏನೋ ಅದೇ ಆಗಬೇಕು ಹೊರತು ಇನ್ಯಾವುದೋ ಒಂದಾಗುವುದು ಸಹಜ ಸ್ಥಿತಿ ಆಗುವುದು ಹಾಗೆ. ನಾನು ಏನು ಸಾಧನೆ ಮಾಡಿದನೋ ಅದನ್ನೇ ಪಡಿಬೇಕು ಹೊರತು ಇನ್ನೇನೋ ಪಡೆಯುವುದು ಸಹಜ ಸ್ಥಿತಿ ಆಗುವುದು ಹಾಗೆ. ಮತ್ತು ಬ್ರಹ್ಮದೇವರು ಮತ್ತು
ಒಬ್ಬ ಸಾಮಾನ್ಯ ಜೀವನ ಒಂದೇ ರೀತಿ ಆಗುವುದಾದ್ರೆ ಪಾಪ ಬ್ರಹ್ಮದೇವರು ಅಷ್ಟು ಕಷ್ಟಪಟ್ಟದ್ದು ವ್ಯರ್ಥ ಆಗಲ್ಲ. ಅವ್ರ ಸಾಧನೆ ಎಂಥದ್ದು, ನಮ್ಮ ಸಾಧನೆ ಎಂಥದ್ದು. ಅವರು 100 ಕಲ್ಪ ಸಾಧನೆ, ನಮ್ಮದು 1 ಕಲ್ಪ ಸಾಧನೆ. ಆದರೆ ಇಬ್ಬರದು ಅಲ್ಲಿ ಒಂದೇ ಸ್ಥಿತಿ. ಅವ್ರ ಪಾಪ ದಂಡ 99 ಕಲ್ಪ ಹಾಳು ಮಾಡಿದ್ರು. ಅವರು 1 ಕಲ್ಪ ಸಾಧನೆ ಮಾಡಿದ್ರು ಮೋಕ್ಷ ಸಿಕ್ತಿತ್ತು. ಹಾಗಾದ್ರೆ ಸಾಧನೆ ಎಂಥದೋ ಸಿದ್ಧಿ ಅಂಥದ್ದಾಗಬೇಕಾ? ಹೆಚ್ಚು ಸಾಧನೆ ಮಾಡಿದವ್ರದ್ದು ಹೆಚ್ಚು ಆನಂದ ಜ್ಞಾನ, ಕಮ್ಮಿ ಸಾಧನೆ ಮಾಡಿದವರು ಕಮ್ಮಿ ಆನಂದ ಜ್ಞಾನ. ಇಲ್ಲಂದ್ರೆ ಎಲ್ಲರೂ ಒಂದೇ ಆಗೋದಾದ್ರೆ ಈ ಸಾಧನೆಗೆ ಏನು ಬೆಲೆ ಇದೆ? ಇದು ಯಾವುದನ್ನು ಯಾರೂ ಯೋಚನೆ ಮಾಡುವುದಿಲ್ಲ. ಯಾಕಂದ್ರೆ ಯೋಚನೆ ಮಾಡದೆ ನಂಬು ಅಂತ ಹೇಳಿಬಿಟ್ಟಿದ್ದಾರೆ. ನಾವು ನಂಬಿಬಿಟ್ಟಿದ್ದೇವೆ. ಪ್ರತಿಯೊಂದು ಸಾಧನೆ ಬೇರೆ, ಸಿದ್ಧಿ ಬೇರೆ. ಸಾಧನೆಯಲ್ಲಿ ತರತಮ ಭಾವ ಇದೆ, ಸಾಧಕನಾದ ಜೀವನದಲ್ಲಿ ತರತಮ ಭಾವ ಇದೆ, ಸಿದ್ಧಿಯಲ್ಲೂ ತರತಮ ಭಾವ ಇದೆ. ಹಾಗಾದರೆ ಒಂದು ಸಮಸ್ಯೆ ಉಂಟು ಈಗ. ಏನು ಅಂದರೆ, ಇವಾಗ ನಮಗೆ ಇಲ್ಲಿ ನಮಗಿಂತ ಹೆಚ್ಚು ಅನುಕೂಲವಾಗಿರುವ ನೋಡುವಾಗ ಸಂಕಟ ಆಗೋದು. ಅಯ್ಯೋ ಅವರ ಸಂಪತ್ತು ಉಂಟಲ್ಲ, ಅವ್ರನ್ನ ಏನಾದರೂ ಮಾಡ್ಲಿಕ್ಕೆ ಆದರೆ ಮಾಡೋದೇ, ಏನಾದರೂ ಮಾಡಿ ಅವ್ರನ್ನ ಕಿತ್ತುಕೊಳ್ಬೇಕು, ಇಲ್ಲ ಅವ್ರದ್ದು ಹೋಗ್ಬೇಕು, ಕಡೆ ನನಗೆ ಸಿಗಿದ್ದು ಹೊಡಿಯಲ್ಲ, ಅವರಲ್ಲಿ ಇರಬಾರ್ದು, ಹೋದೋಳು ಆನಂದ ಆಗೋದು. ಹೀಗೆ ಅಲ್ಲಿಯೂ ಆಗ್ಲಿಕ್ಕಿಲ್ವ? ಹಾಗಾದ್ರೆ ಮೋಕ್ಷದಲ್ಲಿಯೂ ಬ್ರಹ್ಮದೇವರು ನೋಡುವಾಗ ಸಾಮಾನ್ಯ ಜೀವರಿಗೆ ಏನು ಸ್ವಾಮಿ ಮೋಕ್ಷಕ್ಕೆ ಬಂದರೂ ಇದು ಹೋಗಿ ಈ ಪ್ರಾರಬ್ಧ ತಪ್ಪಲಿಲ್ಲಲ್ಲ, ಅವನಿಗೆ ಭಾರಿ ಆನಂದ, ನಮ್ಗೆ ಇಲ್ಲೇ ಅಲ್ಲ ಸುಮಾರು ಇಷ್ಟೇ. ಈ ತಾಪತ್ರಯ ಅಲ್ಲಿಯೂ ಆಯ್ತಲ್ಲ? ಹಾಗಾದ್ರೆ ಖಂಡಿತವಾಗಿ ಇಲ್ಲ. ಯಾವಾಗಲೂ ಇನ್ನೊಬ್ಬರ ಸಂಪತ್ತನ್ನು ಕಂಡು ನಮಗೆ ಅಸೂಯೆ ಬರುವುದು ಯಾಕೆ? ಐ ಆಮ್ ಆಲ್ಸೋ ಕೇಪಬಲ್ ಅಂತ ಅನ್ನುವ ಭಾವನೆ ಇದ್ದರಿಂದ, ನನ್ನ ಲಿಮಿಟೇಷನ್ಸ್ ಗೊತ್ತಿಲ್ಲದೆ ಇರೋದು. ನಾನು ಅಷ್ಟು ಯಾಕೆ ಮಾಡಬಾರದು ಅಂತ. ಮಾಡಬಹುದು, ತಾಕತ್ತಿದ್ರೆ ಮಾಡೋದು. ಅಲ್ಲಿ ನನ್ನ ತಾಕತ್ತು ನನಗೆ ಗೊತ್ತಿರುವುದರಿಂದ, ನನ್ನ ತಾಕತ್ತು ಎಷ್ಟೋ ಅಷ್ಟು ನಾನು ಪಡೆದಿದ್ದೇನೆ ಅನ್ನೋ ತೃಪ್ತಿ ಇರೋದ್ರಿಂದ ಇನ್ನೊಬ್ಬರ ತಾಕತ್ತಿನ ಜೊತೆಗೆ ಕಂಪೀಟ್ ಮಾಡೋ ಪ್ರಶ್ನೆ ಬರುವುದಿಲ್ಲ. ಅದರಿಂದ ಅಸೂಯೆ ಇರುವುದಿಲ್ಲ. ಇಲ್ಲಿ ಹಾಗಲ್ಲ. ಅವರು ಮಾತ್ರ ಯಾಕೆ, ನಾನು ಯಾಕೆ ಅಷ್ಟು ಎತ್ತರಕ್ಕೇರಬಾರ್ದು? ಎತ್ತರಕ್ಕೇರೋ ಯೋಗ್ಯತೆ ಉಂಟು, ಅದು ಯಾರು ನಿಮಗೇನು ಗೊತ್ತು, ನನಗೇನು ಗೊತ್ತು? ನೋಡೋದಪ್ಪ, ಇಲ್ಲಿ ವಿ ಡು ನಾಟ್ ನೋ ಅವರ್ ಲಿಮಿಟೇಷನ್ಸ್. ಆದ್ರಿಂದ ವಿ ಟ್ರೈ ಟು ಗೋ ಅಪ್. ಮತ್ತು ಎತ್ತರಕ್ಕೆ ಹೋಗಿ ಸಾಧ್ಯ ಇದ್ರೆ ಹೋಗುವ ಅಂತ. ಅಲ್ಲಿ ನನ್ನ ಎತ್ತರ ಗೊತ್ತಿದೆ, ಆ ಎತ್ತರವನ್ನು ರೀಚ್ ಆಗಿದೆ, ಮತ್ತಷ್ಟು ಎತ್ತರಕ್ಕೆ ಹೋಗ್ಬೇಕನ್ನೋ ಬಯಕೆ ಬರುವುದಿಲ್ಲ. ಅದನ್ನು ಜಲಸಿ ಇರೋದಿಲ್ಲ. ಸಹಜ ಸ್ಥಿತಿಯಲ್ಲಿ ಜಲಸಿಗೆ ಅವಕಾಶವೇ ಇಲ್ಲ. ಇದು ಒಟ್ಟು ಜೀವರ ಮತ್ತು ಭಗವಂತನ ಸಂಬಂಧದ ಕಲ್ಪನೆಯ ಬಗ್ಗೆ ಚತುರಾನನ ಪೂರ್ವ ಬ್ರಹ್ಮಾದಿ ದೇವತೆಗಳಿಗೂ ಕೂಡ ಇದೇ ವ್ಯವಸ್ಥೆ. ಚತುರಾನನ ಪೂರ್ವ ವಿಮುಕ್ತಗಣಾ ಹರಿಮೇತ್ಯತು ಪೂರ್ವವದೇವ ಸದಾ ನಿಯತೋಚ್ಚ ವಿನೀಚತಯೇವ ನಿಜಾಂ ಸ್ಥಿತಿ ವಾಪುರತಿ ಸ್ಮ ಪರಂ ವಚನಂ. ಇಲ್ಲಿಗೆ 8 ಪದ್ಯ ಆಯಿತು.